ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಭರತ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಡ್ ಟು ರಿಮೆಂಬರ್. ಈಗ ನಾನು ಥಾಯ್ಲ್ಯಾಂಡ್ನ ಪಟಾಯದ ಹತ್ತಿರ ಇರುವಂತಹ ಕೋರಲ್ ಐಲ್ಯಾಂಡ್ಗೆ ಬಂದಿದ್ದೀನಿ. ಈ ಒಂದು ಐಲ್ಯಾಂಡ್ನ ಹೆಸರು ಕೋ ಲಾನ್ ಅಂತ. ಸೊ ಇವತ್ತಿಗೆ ಇಲ್ಲೇ ಉಳ್ಕೋತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಒಂದು 3-4 ಡೇಸಿಂದ ಥಾಯ್ಲ್ಯಾಂಡ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ನನ್ನ ಹೆಂಡತಿ ಮುಂದೆ ಹೋಗ್ತಾ ಇದ್ದಾಳೆ. ಐ ಆಮ್ ಫಾಲೋಯಿಂಗ್ ಹರ್. ಲೈಫಲ್ಲಿ ಅಷ್ಟೇ ಎಲ್ಲ ವೀಡಿಯೋದಲ್ಲೂ ಕೂಡ ಥೈಲ್ಯಾಂಡ್ನ ಯಾವುದೇ ಭಾಗಕ್ಕೆ ಹೋದ್ರೂ ಈ ಒಂದು 7-Eleven ಶಾಪಿಂಗ್ ಸೆಂಟರ್ ಇದೇ ಇರುತ್ತೆ. ಪುಟಾಣಿ ಆಗಿದ್ದರೂ ಕೂಡ ಒಂದೇ ಸ್ಟ್ರೀಟಲ್ಲಿ ಒಂದು 4-5 ಇರುತ್ತೆ. ಎಷ್ಟು ದೂರ ಇದೆ ಬಿ? 1 ಕಿಲೋಮೀಟ್ರಾ? 950 ಮೀಟರ್ಸ್ ಇದೆ. ಓಕೆ, ಸೊ ಲೆಟ್ಸ್ ಗೋ ಫಾಸ್ಟರ್. ತುಂಬ ಬಿಸಿಲಿದೆ. ನಾವು ಮೊದಲೇ ಕಲ್ಲರ್ ಇದ್ದೀವಿ. ಹಾಂ, ತುಂಬ ಚೆನ್ನಾಗಿದೆ. ರೋಡ್ ಕೂಡ ಪುಟಾಣಿ ರೋಡ್ಸ್, ಪುಟಾಣಿ ಕೆಫೇಸ್. ಪೆಟ್ರೋಲ್ ಬಂಕ್, ಪೆಟ್ರೋಲ್ ವೆಂಡಿಂಗ್ ಮಷೀನ್ಸ್. No water. Water. No. Same. Electricity, no. Yeah, same. From when? Huh? Entire island? Island no have. No. Accident. Same. ขอโทษค่ะไม่มีเลขหมายที่ทางเคลียร์ ಸ್ನೇಹಿತರೆ, ವೆರಿ ಅನ್ಲಕ್ಕಿ ಡೇ ಫಾರ್ ಅಸ್. ಬೀಚ್ ಸ್ಟೇ ಬುಕ್ ಮಾಡಿದ್ದೆ ಆ್ಯಂಡ್ ತುಂಬಾ ಚೆನ್ನಾಗಿತ್ತು, ನೋಡ್ಬೋದು. ಬಟ್ ಇಡೀ ಐಲ್ಯಾಂಡಲ್ಲಿ ಎಲೆಕ್ಟ್ರಿಸಿಟಿ, ವಾಟರ್ ಇಲ್ವಂತೆ. ಇಡೀ ಐಲ್ಯಾಂಡಲ್ಲಿ ಎಲ್ಲೂ ಹೋಟೆಲ್ಸ್ ಚೆಕ್-ಇನ್ಸ್ ತೊಗೋತಾ ಇಲ್ವಂತೆ. ಮತ್ತೆ ವಾಪಸ್ ಹೋಗಿ ಅಂತ ಇದ್ದಾರೆ. ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಏನು ಮಾಡೋದು, ಡ್ರಾಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಇವಾಗಿರೋದು ಸಿ ವ್ಯೂ ರೆಸಾರ್ಟಲ್ಲಿ. ಇದು ಪಟಾಯ ಸಿಟಿ ಏನು ಕಾಣ್ತಾ ಇದೆ ಹಿಂದೆಗಡೆ, ಅಲ್ಲಿಂದ ಒಂದು ಕ್ಲೋಸ್ ಟು 30-35 ಮಿನಿಟ್ಸ್ ಫೆರಿ ರೈಡು. ನೀವು ಆಲ್ರೆಡಿ ನೋಡಿದ್ದೀರಾ ಆ ಒಂದು ರೈಡ್ ಹೇಗಿತ್ತು ಅಂತ. ಸೊ ಫೆರಿ ಇಳಿದ ತಕ್ಷಣ ನಾನು ಹೋಗಿದ್ದು ಆ ಒಂದು ರೆಸಾರ್ಟ್ ಏನು ಬುಕ್ ಮಾಡಿದ್ದೆ ಅಲ್ಲಿಗೆ ಕ್ಲೋಸ್ ಟು 1.5 ಕಿಲೋಮೀಟರ್ಸು. ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಡ್ಕೊಂಡೇ ಹೋಗಿದ್ದು ಬಿಸಿಲಲ್ಲಿ. ಹೋದ್ಮೇಲೆ ಅಲ್ಲೇ ಹೇಳ್ತಾರೆ, ಇವತ್ತು ಯಾರು ತೊಗೋತಾ ಇಲ್ಲ, ಇಡೀ ಐಲ್ಯಾಂಡಲ್ಲೇ ಯಾರನ್ನೂ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಬುಕ್ಕಿಂಗ್ಸು, ಯಾಕಂದರೆ ಎಲೆಕ್ಟ್ರಿಸಿಟಿ ಇಲ್ಲ ಆ್ಯಂಡ್ ವಾಟರ್ ಇಲ್ಲ ಅಂತ ಅಂದ್ಬಿಟ್ರು. ಅದಾದಮೇಲೆ ಸರಿ ಆಯಿತು ಅಂತ ಬೇಜಾರು ಮಾಡ್ಕೊಂಡಿದ್ದಾಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ಅಲ್ಲೇ ಕೂತ್ಕೊಂಡು. ಸೊ ಅವರೇ ಡ್ರಾಪ್ ಮಾಡಿಸಿದ್ರು 3 ರೈಡ್ಸು. ಬಂದಮೇಲೆ ಒಂದು ಹೋಟ್ಲಿಗೆ ಹೋದ್ವಿ. ಓಕೆ, ಅಟ್ಲೀಸ್ಟ್ ಲಂಚ್ ಆದರೂ ಮಾಡಿ ಸ್ವಲ್ಪ ಯೋಚನೆ ಮಾಡೋಣ ಅಂತ. ಗುರು, ಈ ಕೆಫೆ ಎಂಟ್ರಾಗಿದ ತಕ್ಷಣವೇ ಕರೆಂಟ್ ಬಂದುಬಿಡ್ತು. ಮತ್ತೆ ವಾಪಸ್ ಹೋಗ್ಬೋದಾ? ಓಕೆ, ಕರೆಂಟ್ ಬಂತಲ್ಲ ಅಂತ ತಿರ್ಗಿ ಮತ್ತೆ ಫೋನ್ ಮಾಡಿ ಕೇಳಿದ್ವಿ. ಓಕೆ, ಇಲ್ಲ, ಸ್ಟಿಲ್ ವಿ ಆರ್ ನಾಟ್ ಟೇಕಿಂಗ್ ಎನಿ ಗೆಸ್ಟ್ ಅಂತ ಅಂದ್ಬಿಟ್ರು. ಇನ್ನೊಂದು 2-3 ಕೇಳೋಣ ಅಂದ್ಬಿಟ್ಟು 2-3 ಕಡೆ ಚೆಕ್ ಮಾಡಿದೆ ಕಾಲ್ ಮಾಡಿ. ಒಂದು ಅರ್ಧಂಬರ್ಧ ಇಂಗ್ಲೀಷಲ್ಲಿ ಮಾತಾಡಿ ಅವರು ಕೆಲವರು ಇದೆ ಅಂತಂದರು, ಕೆಲವರು ಇಲ್ಲ ಅಂತಂದರು. ಸೊ ಯಾಕೋ ನಂಬಿಕೆ ಬರ್ತಾ ಇರಲಿಲ್ಲ. ಯಾಕಂದರೆ booking.com ಅಥವಾ ಬೇರೆ ಅಗೋಡ ಆಗಲಿ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀವು ಬುಕ್ ಮಾಡ್ತೀರಾ ಅಂದ್ರೂ ಪೇಮೆಂಟ್ ಕೇಳ್ತಾಯಿತ್ತು. ಸೊ ನೀವು ಅಲ್ಲಿ ಹೋಗಿ ಪೇ ಮಾಡೋ ಥರ ಆಪ್ಷನ್ ಇರಲಿಲ್ಲ. ಸರಿ ಆಯಿತು, ಯಾವುದಕ್ಕೂ ಪಟಾಯ ಹೋಗೋಕ್ಕಿಂತ ಮುಂಚೆ 5 ಗಂಟೆಗೆ ಫೆರಿ ಇತ್ತು ವಾಪಸ್ಸು. ಸೊ ನಾವು ಕ್ಲೋಸ್ ಟು 3 o'clock ತೊಗೊಂಡು ಮಾತಾಡ್ತಾ ಇದ್ದಿದ್ದೀವೆಲ್ಲ. ಚೆಕ್ ಮಾಡಿಬಿಡೋಣ ಒಂದು 2-3 ಹೋಗಿ ಡೈರೆಕ್ಟಾಗಿ ಅಂತ. ಇದು ಫಸ್ಟ್ನೇ ರೆಸಾರ್ಟ್ ಚೆಕ್ ಮಾಡಿದ್ದು. ಆ್ಯಂಡ್ ಈ ಒಂದು ರೆಸಾರ್ಟು ಈ ಥರ ವ್ಯೂ ಇರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವರು ಕೂಡ ಯಾವುದೇ ಬುಕ್ಕಿಂಗ್ಸ್ ಅಕ್ಸೆಪ್ಟ್ ಮಾಡಿಲ್ಲ ಅನಿಸುತ್ತೆ. ವಿ ಆರ್ ದ ಓನ್ಲಿ ಕಸ್ಟಮರ್ಸ್ ಹಿಯರ್. ಸೊ ಒಂದೇ ರೂಮ್ ಬುಕ್ ಆಗಿರೋದು ಅನಿಸುತ್ತೆ. ಸೊ 1500 ಥೈ ಬಟ್ ಚಾರ್ಜ್ ಮಾಡಿದ್ರು. ವಿತ್ ಬೈಕ್ ಕೊಡ್ತೀನಿ ಅಂದರು ಟ್ರಾವೆಲ್ ಮಾಡೋದಕ್ಕೆ ವಿತ್ ಪೆಟ್ರೋಲ್, ಆ್ಯಂಡ್ ಬ್ರೇಕ್ಫಾಸ್ಟ್ ಕೊಡ್ತೀನಿ ಅಂತ. ಐ ಆಮ್ ರಿಯಲಿ ಹ್ಯಾಪಿ. ಸೊ ಈಗ 6 ಗಂಟೆ ಸಮಯ, ಸನ್ಸೆಟ್ ಆಗ್ತಾ ಇದೆ. ತುಂಬಾ ಬ್ಯೂಟಿಫುಲ್ ವ್ಯೂ ಇದೆ ಇಲ್ಲಿ. ಈಗ ಸ್ವಲ್ಪ ಜೋಶ್ ಬಂದಿದೆ. ಸೊ ಲೆಟ್ಸ್ ಲುಕ್ ಅರೌಂಡ್ ದಿಸ್ ಐಲ್ಯಾಂಡ್. ಬನ್ನಿ ಹೋಗೋಣ. ಈ ಒಂದು ಬೈಕ್ನ ಕೊಟ್ಟಿದ್ದಾರೆ, ಯಾವುದಕ್ಕೂ ಒಂದ್ಸರಿ ರೆಕಾರ್ಡ್ ಮಾಡ್ಕೋತೀನಿ. ಸೊ ದ್ಯಾಟ್ ಎನಿ ಡ್ಯಾಮೇಜಸ್ ಇದ್ರೂ ಅದು ಮುಂಚೆನೇ ಇರೋ ಥರ. ದೇರ್ ಶುಡ್ ನಾಟ್ ಬಿ ಎನಿಥಿಂಗ್ ಆನ್ ಅಸ್. ಇದೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು. ಹಾಯ್ ಪುಟಾಣಿ.
ಏನು ಓಕೆ ಟ್ಯಾರೋ. ಬ್ಲ್ಯಾಕ್ ಕರೆಂಟ್ನ ಟ್ಯಾರೋ ಅಂತಾರೆ. ಓಕೆ ಓಕೆ, ಇದು ದಿಸ್ ಈಸ್ ಡೆಫಿನೆಟ್ಲಿ ನಾಟ್ ಬ್ಲ್ಯಾಕ್ ಕರೆಂಟ್, ಏನೋ ಬೇರೆನೇ ಉಪ್ಪುಪ್ಪಾಗಿದೆ ನೋಡಿ. ನಿಜವಾದ ಐಸ್ ಇದೆ ಐಸ್ ಕ್ರೀಮಲ್ಲಿ. ದಿಸ್ ಈಸ್ ರಿಯಲ್ ಐಸ್ ಕ್ರೀಮ್, ಐಸ್ ಆ್ಯಂಡ್ ಕ್ರೀಮ್, ಐಸ್ ಕ್ರೀಮ್. ಸ್ನೇಹಿತರೆ, ಇದು ಸಮ್ಮಾಯಿ ಬೀಚ್ ಅಂತ ರ್ಯಾಂಡಮ್ ಆಗಿ ಬಂದಿದ್ದ ಬೀಚ್ ಇದು. ಎಲ್ಲ ರ್ಯಾಂಡಮ್ ಆಗಿ ಸಗದಾಗಿರೋ ಪ್ಲೇಸಸ್ಗೆ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ, ಒಂದು ಸನ್ಸೆಟ್ಟು ಚೆನ್ನಾಗಿದೆ, ವೈಬ್ ಮಾತ್ರ. ಏನಂತ ವೈಟ್ ಸ್ಯಾಂಡ್ ಬೀಚ್. ಓಕೆ, ಇದು ವೈಟ್ ಸ್ಯಾಂಡ್ ಬೀಚ್ ಅಂತೆ. ಓಕೆ, ಹೇಳಿದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯಿತು. ಆ್ಯಂಡ್ ರೋಡ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮಲ್ಲೆಲ್ಲ ಟಾರ್ ರೋಡ್ಸ್ ನೋಡಿದ್ದೀವಿ, ಸಿಮೆಂಟ್ ರೋಡ್ಸ್ ನೋಡಿರ್ತೀವಿ. ಫುಟ್ಪಾತಲ್ಲಿ ಹಾಕಿರ್ತಾರಲ್ವ ಸಿಮೆಂಟ್ ಇಟ್ಕೆಗಳನ್ನ ಜೋಡಿಸಿ ಡಿಸೈನ್ ಆಗಿ, ಸೊ ಅದರಿಂದನೇ ಪೂರ್ತಿ ರೋಡ್ಸ್ ಮಾಡಿಬಿಟ್ಟಿದ್ದಾರೆ ಇವರು. ತುಂಬಾ ಚೆನ್ನಾಗಿತ್ತು, ಅದು ಒಂದು ಎಕ್ಸ್ಪೀರಿಯೆನ್ಸು. ಪ್ಲಸ್ ಬೈಕ್ ರೈಡ್ ಏನಾದರೂ ಅಕಸ್ಮಾತ್ ತೊಗೊಂಡಿರಲಿಲ್ಲ ಅಂದಿದ್ರೆ, ಅಂದರೆ ಬೈಕ್ ರೆಂಟ್ ಏನಾದರೂ ತೊಗೊಂಡಿರಲಿಲ್ಲ ಅಂದಿದ್ರೆ ಇವೆಲ್ಲ ಮಿಸ್ ಮಾಡ್ಕೋತಾ ಇದ್ದೇನೆ ಮೋಸ್ಟ್ಲಿ. ಸ್ನೇಹಿತರೆ, ಅಲ್ಲೆಲ್ಲ ಕಾಣ್ತಾ ಇದೆಯಲ್ಲ ಲೈಟ್ಸು, ಸೊ ದ್ಯಾಟ್ ಈಸ್ ಪಟಾಯ. ಮಧ್ಯದಲ್ಲಿ ಸಮುದ್ರ, ಈ ಕಡೆ ನಾವು ಐಲ್ಯಾಂಡಲ್ಲಿ. ಸೂಪರ್ ಆಗಿದೆ ಜರ್ನಿ ಮಾತ್ರ. ಮಿಸ್ ಮಾಡ್ದಿರ ಈ ಒಂದು ಕೋರಲ್ ಐಲ್ಯಾಂಡ್ಗೆ ಬನ್ನಿ, ಎಂಜಾಯ್ ಮಾಡಿ. Ryan Litzel. ಈ ಒಂದು ಐಲ್ಯಾಂಡು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ಪುಟ್ಟದಾಗಿದೆ. ಆ್ಯಂಡ್ ಚಿಕ್ಕ ಚಿಕ್ಕ ರೋಡ್ಸು. ನೆನ್ನೆ ಬೈಕೆಲ್ಲ ಕೊಟ್ಟಿದ್ರು ರೆಂಟಿಗೆ, ಸೊ ಬೈಕಲ್ಲೆಲ್ಲ ಸುತ್ತಾಡಿದ್ವಿ. ಆ್ಯಂಡ್ ಚೆನ್ನಾಗಿತ್ತು. ಮನೆ ಫುಡ್ ಆಪ್ಷನ್ಸ್ ಇದೆ ನಾನ್ ವೆಜಿಟೇರಿಯನ್ಸ್ಗೆ. ಆಬ್ವಿಯಸ್ಲಿ ವೆಜಿಟೇರಿಯನ್ಸ್ಗೆ ಅಷ್ಟೊಂದು ಆಪ್ಷನ್ಸ್ ಇರೋಲ್ಲ. 99.9% ಎಲ್ಲ ನಾನ್ ವೆಜ್ಜೇ. ಎಲ್ಲೋ ಒಂದು ಪಾಯಿಂಟಲ್ಲಿ ವೆಜ್ ಇರುತ್ತೆ. ಬಟ್ ಇಟ್ ಈಸ್ ಓಕೆ, ಯು ಕ್ಯಾನ್ ಮ್ಯಾನೇಜ್. ಅಷ್ಟು ಕಷ್ಟಪಡೋದು ಅವಶ್ಯಕತೆ ಏನಿಲ್ಲ. ಚೆನ್ನಾಗಿದೆ ಅಷ್ಟೇ. ಎಲ್ಲ ಬಜೆಟ್ ಸ್ಟೇಸೇ ಹುಡುಕಿದ್ದು ಆ್ಯಂಡ್ ಬಜೆಟಲ್ಲೇ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಇವತ್ತಿಗೆ ಈ ಒಂದು ಐಲ್ಯಾಂಡ್ನ ಬಿಡುವಂಥ ಸಮಯ. ಈಗ ಬ್ರೇಕ್ಫಾಸ್ಟ್ ಇದೆ, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟು. ಸೊ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಇಲ್ಲಿಂದ ಫೆರಿ ಹತ್ತಿದ್ರೆ, ಸೊ ಫೆರಿಗೆ ಒಂದು 30 ತೈಬಟ್ಟು. ಫೆರಿ ಹತ್ತಿದ್ರೆ ಸೀದಾ ಹೋಗಿ ಪಟಾಯ ಸೇರ್ತೀವಿ. ಪಟಾಯದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿ, ಯಾಕಂದರೆ ಪಟಾಯ ಸ್ಟೇ ಆಗ್ತಾಯಿಲ್ಲ. ಸೊ ಪಟಾಯಿಂದ ನಾವು ಡೈರೆಕ್ಟ್ ಬ್ಯಾಂಕಾಕ್ ಹೋಗ್ತಾ ಇದ್ದೀವಿ ವಯಾ ಟ್ರೈನ್. ಸೊ ಆ ಟ್ರೈನ್ ಕೂಡ ನಾನು ಹೇಳ್ತೀನಿ ಯಾವ ಟೈಮಿಂಗ್ಸು, ಯಾವ ಟ್ರೈನ್ ಅಂತ. 2 ಟ್ರೈನ್ ಇದೆ ಇವತ್ತು. ಟ್ರೈನಲ್ಲಿ ಹೋಗಿ ಬ್ಯಾಂಕಾಕಲ್ಲಿ ಇಳಿದು, ಸೊ ಬ್ಯಾಂಕಾಕಲ್ಲೇ 2 days 2 nights ಇರ್ತೀವಿ. ಸೊ ನೆಕ್ಸ್ಟ್ ಎಲ್ಲ ನಿಮಗೆ ಹೋಗ್ತಾ ಹೋಗ್ತಾ ನೋಡಿ, ಇಲ್ಲಿ ಗಂಟ ಬರುತ್ತೆ ಸಮುದ್ರದ ನೀರು, ಅದಕ್ಕೆ ಇಲ್ಲಿ ಗಂಟ ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. Breakfast is ready. What do we have for breakfast? Okay, dragon fruit, watermelon, biscuits. ಸ್ನೇಹಿತರೆ, ರೂಮ್ ಚೆಕ್ಔಟ್ ಆದ್ವಿ. ಈಗ ಫೇರಿ ಕಡೆಗೆ ಹೊರಟಿದ್ದೀವಿ. ವಾಕಬಲ್ ಡಿಸ್ಟೆನ್ಸು, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಿಮಗೆ ಈವ್ನಿಂಗು
ತುಂಬ ಫುಡ್ ಆಪ್ಷನ್ಸ್ ಇರುತ್ತೆ, ಬೆಳಗ್ಗೆಯಿಂದನೇ ಇರುತ್ತೆ, ಬಟ್ ಈವ್ನಿಂಗ್ ಜಾಸ್ತಿ ಇರುತ್ತೆ. ಟ್ರೈ ಮಾಡ್ಬೋದು ನೀವು, ನಾನು ಮಾಡಲಿಲ್ಲ. ಶನಿವಾರ ಆಗಿರೋದ್ರಿಂದ ತುಂಬ ಜನ ಟೂರಿಸ್ಟ್ ನೋಡ್ಬೋದು ನೀವು. ಟುಡೇ ಇಸ್ ಸ್ಯಾಟರ್ಡೇ ಆ್ಯಂಡ್ ಈ ಒಂದು ಐಲ್ಯಾಂಡಲ್ಲೆಲ್ಲ ನೀವು ಆರಾಮಾಗಿ ಮೋಟರ್ ಬೈಕ್ನ ರೆಂಟ್ ಮಾಡ್ಬೋದು ವಿತೌಟ್ ಎನಿ DL ಹೆಲ್ಮೆಟ್. ಗಾಡಿ ಆರಾಮಾಗಿ ಓಡಾಡಿಸ್ಬೋದು. ನಾನು ನಿನ್ನೆ ಬೈಕ್ ಕೊಟ್ಟಾಗೂ ಕೂಡ ಕೇಳಿದೆ ಹೆಲ್ಮೆಟ್ ಕೊಡಿ ಅಂತ. ಹೆಲ್ಮೆಟ್ ಎಲ್ಲ ನೋ ಗೋ ಅಂದ್ಬಿಟ್ರು. ಸರಿ ಆಯಿತು ಅಂತ ಗಾಡಿ ತೊಗೊಂಡು ಓಡಾಡಿದ್ವಿ. ಸುಮಾರು ಕಡೆ ಸಿಗುತ್ತೆ ನಿಮಗೆ ಬೈಕ್ ರೆಂಟಲ್ಲು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಇಲ್ಲಿ ಓಡಾಡೋದಕ್ಕೆ. ಆ್ಯಂಡ್ ಇಲ್ಲೆಲ್ಲ ವೀಡೆಲ್ಲ ಲೀಗಲ್ ಅನಿಸುತ್ತೆ. ಸುಮಾರು ಶಾಪ್ಸ್ ನೋಡಿದೆ. ಓಕೆ, ಈ ಒಂದು ಪಾಯಿಂಟ್ ಬಂದು ಪಿಕಪ್ ಆ್ಯಂಡ್ ಡ್ರಾಪ್ ಫೇರಿ ಪಾಯಿಂಟು. ಸೊ ಇಲ್ಲಿಂದನೇ ನಿಮಗೆ ಮೋಟ್ರ್ ಬೈಕ್ಸ್ ಎಲ್ಲ ರೆಂಟ್ ಸಿಗುತ್ತೆ. ನೀವು ಎಲ್ಲಿ ಹೋಗಬೇಕು ಅಲ್ಲಿಗೆ ಡ್ರಾಪ್ ಮಾಡ್ತಾರೆ. ಕೇಳ್ಕೊಂಡ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಬೇಕು. ಟೂರಿಸ್ಟ್ ಅಂದ್ಬಿಟ್ಟು ಜಾಸ್ತಿನೇ ಹೇಳಿರ್ತಾರೆ. ಥ್ಯಾಂಕ್ ಯು. ನಾನು ಇವಾಗ ಸುಮಾರು ಒಂದು 10:45 ಬಂದಿದ್ದೀನಿ. 12 ಗಂಟೆಗೆ ಫೇರಿ ಇರೋದು. ಒಂದು 12 ಗಂಟೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಯಾವುದಕ್ಕೂ ಇರಲಿ ಅಂತ ಕೇಳೋಣ ಅಂತ ಹೊರಟಿದ್ದೀನಿ. ಬನ್ನಿ. ಫೇರಿ ಹೋಗುತ್ತಂತೆ, ಬಟ್ 12 ಗಂಟೆಗೆ ಹೋಗುತ್ತಂತೆ. ಮತ್ತು ನಮ್ಮ ಮುದ್ದಿನ ಹೆಂಡತಿಯನ್ನು ಕರತರಲು ಹೋಗಿ ಕರ್ಕೊಂಡು ಬಂದು ಈ ಒಂದು ಫೇರಿನ ಹತ್ತೋಣ. ಅಲ್ಲೋ ವೆಯ್ಟ್ ಮಾಡೋಕ್ಕಿಂತ ಆರಾಮಾಗಿ ಫೇರಿಯಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಇದು 70 ಥೈ ಬಟ್ ಅಂತೆ. ಸೊ ನಮ್ಮ ಇಂಡಿಯನ್ ರುಪೀಸಲ್ಲಿ ಕ್ಲೋಸ್ ಟು ಒಂದು 150-160 ಆಗುತ್ತೆ. ವೆರಿ ಗುಡ್. ಫುಲ್ ಆಫ್ ವಾಟರ್. ಸ್ನೇಹಿತರೆ, ಸಮಯ 11 ಗಂಟೆ ಆಗಿದೆ. ಬೋಟ್ ಯಾಕೋ ಶಬ್ದ ಮಾಡ್ತಾ ಇದೆ, ಅಂದರೆ ಹಾರ್ನ್ ಹೊಡಿತಾ ಇದೆ. ಸೊ ಬೇಗ ಹೋದರೂ ಹೋಗ್ಬೋದು. ಬನ್ನಿ ಹೋಗಿ ಕುತ್ಕೊಂಬಿಡೋಣ. ಈಗ ನಾವು ಪಟಾಯ ನೈಟ್ ಬಜಾರ್ಗೆ ಹೋಗ್ತಾ ಇದ್ದೀವಿ. ಡೇಯಲ್ಲಿ ಕೂಡ ಓಪನ್ ಇರುತ್ತೆ. ಸೊ ಆದ್ದರಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಏನಾದರೂ ಶಾಪಿಂಗ್ ಮಾಡೋದಾದ್ರೆ ಮಾಡಿ ಮತ್ತೆ ಅಲ್ಲಿಂದ ನಾವು ಮುಂದೆ ಹೋಗ್ತೀವಿ. ಎಲ್ಲಿಗೆ? ರೈಲ್ವೆ ಸ್ಟೇಷನ್ಗೆ. ಫ್ರಮ್ ಪಟಾಯ ಟು ಬ್ಯಾಂಕಾಕ್ ವಯಾ ರೈಲ್ವೇಸ್. ವೆರಿ ಚೀಪ್ ಆ್ಯಂಡ್ ಅಫೋರ್ಡಬಲ್. ಅದು ಇನ್ನೊಂದು ವೀಡಿಯೋ ಆಗುತ್ತೆ. ಸೊ ಅದನ್ನು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಈಗ ಬನ್ನಿ ಶಾಪಿಂಗ್ ಮಾಡೋಣ. ನೋಡ್ಬೋದು ಹಿಂದಗಡೆ ಪಟಾಯ ಸಿಟಿ ಅಂತ ಬರ್ತಿದೆ.